ಕಲಶ ಕಾವ್ಯಗಳ ಮೇಲೆ ರಾಜಮಂದ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿ ಟೀಕೆ ಸ್ವಾಧ್ಯಾಯ ನಡೆದಿದ್ದೇ ಇದೆ. ಬಂಧ ಅಧಿಕಾರದ 7ನೆಯ ಕಲಶಿದೆ. ಅಜ್ಞಾನಮೇತದಧಿಗಮ್ಯ ಪರಾತ್ಪರಶ್ಯ ಪಶ್ಯಂತಿ ಮರಣ ಜೀವಿತ ದುಃಖ ಸೌಖ್ಯಂ ಕರ್ಮಾಣ್ಯಹಂ ಕೃತಿರಸೇನ ಚಕೀರ್ಷವಸ್ತೆ ಮಿಥ್ಯಾದೃಶೋ ನಿಯತಮಾತ್ಮನೋ ಭವಂತಿ. ಮಿಥ್ಯಾದೃಷ್ಟೇ ಸಹೇವಾಶ್ಯ ಬಂಧಹೇತುರ್ವಿಪರ್ಯಯಾತ್ ಸ ಏವಾರ್ಥವಸಾಯೋ ಅಯಮಜ್ಞಾನಾತ್ಮಾಶ್ಚ ದೃಶ್ಯತೆ. ಅಸ್ಯ ಮಿಥ್ಯಾದೃಷ್ಟೇ ಸ ಏವ ಬಂಧಹೇತುಃ ಭವತಿ. ಮಿಥ್ಯಾದೃಷ್ಟಿ, ಈ ಮಿಥ್ಯಾದೃಷ್ಟಿ ಜೀವದ ಸ ಏವ ಇಂಥ ಯಾವ ಮಿಥ್ಯಾತ್ವ ರೂಪದ ಪರಿಣಾಮಗಳಿವೆ ಎಂದರೆ ಈ ಜೀವನು ಸಾಯಿಸಿದನು, ಈ ಜೀವವನ್ನು ಬದುಕಿಸಿದನು. ಇಂಥ ಭಾವಗಳು ಬಂಧ ಹೇತು ಭವತಿ, ಜ್ಞಾನಾಭರಣಾದಿ ಕರ್ಮಬಂಧದ ಕಾರಣವಾಗುತ್ತವೆ. ಇಲ್ಲಿ ದರ್ಶನ, ಜ್ಞಾನ ಮೊದಲಾದವುಗಳದ ಚರ್ಚೆ ಈ ಕಲಶದ ಆರಂಭ ಆದಮೇಲೆ ಮಾಡಿದ್ದು ಕಾಣಿಸ್ತಿದೆ. ಸಾಮಾನ್ಯ ಅವಲೋಕನ ಒಂದು ಸ್ವಲ್ಪ ಸ್ಮರಣೆಗೆ ತಂದುಕೊಳ್ಳೋದು, ಯಾವುದ ದರ್ಶನ ರೂಪದ ಕಾರ್ಯ ಇದೆ, ನೋಡುವ ರೂಪದ ಕಾರ್ಯ ಇದೆ, ಅದು ಜೀವದ ಸ್ವಭಾವ ರೂಪ ಜ್ಞಾನಕ್ಕೆ ಆಧಾರ ಇದೆ ಅಂತ ಹೇಳಿರ್ತಾರೆ. ಅದು ಸಾಮಾನ್ಯ ಇದು ಸರ್. ಆದ್ರೆ ಜ್ಞಾನದೊಳಗ ವಸ್ತುವಿನ ಸ್ವರೂಪವನ್ನು ಹೇಗಿದೆಯೋ ಹಾಗೆ ತಿಳಿದ ನಂತರ ಕೂಡ ದರ್ಶನದೊಳಗ ವಾಸ್ತವಿಕತೆ ಬರ್ತಿದೆ ಅನ್ನುವುದರದ ನಿಯಮಿಲ್ಲ. ಆದ್ರೆ ದರ್ಶನದೊಳಗ ವಾಸ್ತವಿಕತೆ ಬರೋದೇನಿದೆ ಅದ ಆಗಮಾಧಾರಿತ ಜ್ಞಾನದೊಳಗ ವಸ್ತುವಿನ ಸ್ವರೂಪ ಹೇಗಿದೆಯೋ ಹಾಗೆ ತಿಳಿದ ನಂತರನ ಸಾಧ್ಯ ಇದೆ, ಅನ್ಯಥಾ ಸಾಧ್ಯ ಇಲ್ಲ. ನಿಮಿತ್ತ ನೈಮಿತ್ತಿಕ ಸಂಬಂಧ ಇರುವೆಳೆದೊಳಗೆ ಕೂಡ ಯಾವುದರಲ್ಲಿ ವಸ್ತುವಿನ ಸ್ವರೂಪವನ್ನು ತಿಳಿಯುವ ರೂಪದ ಜ್ಞಾನ ಮತ್ತು ದರ್ಶನದೊಳಗ ಯಥಾರ್ಥತೆ ಬರುವಿಕೆ, ಇದರಲ್ಲಿ ನಿಮಿತ್ತ ನೈಮಿತ್ತಿಕ ಸಂಬಂಧ ಇದ್ದರನೂ ಕೂಡ ಕಾರಣ ಕಾರ್ಯ ಸಂಬಂಧ ಇಲ್ಲ. ಕಾರಣ ಕಾರ್ಯ ಸಂಬಂಧ ಇರ್ತಿತ್ತು ಅಂತಂದ್ರೆ ಆಗಮದ ಅಭ್ಯಾಸ ಈ ಜೀವ ಕಳೆದ ಅನಂತ ಕಾಲದೊಳಗ ಅದೆಷ್ಟೋ ಬಾರಿ ಮಾಡಿದಂತೆ. ಆದ್ರೆ ಅದರಿಂದ ದೃಷ್ಟಿಯೊಳಗೆ ನಿರ್ಮಲತೆ ಬರಲಿಲ್ಲ, ಯಥಾರ್ಥತೆ ಬರಲಿಲ್ಲ, ವಸ್ತು ಹೇಗಿದೆಯೋ ಹಾಗೆ ನೋಡುವಂಥ ಕಾರ್ಯ ಜೀವದೊಳಗೆ ಆಗಲಿಲ್ಲ. ಹೀಗಾಗಿ ಜ್ಞಾನ ಆಗಮದ ಆಧಾರದಿಂದ ವಸ್ತುವಿನ ಸ್ವರೂಪವನ್ನು ತಿಳಿತಾ ಇದ್ರೂ ಕೂಡ ಯಾವಾಗ ದರ್ಶನ ಗುಣದೊಳಗ ಶ್ರದ್ಧಾ ಗುಣದೊಳಗ ನಿರ್ಮಲ ಪರ್ಯಾಯ ಹೊರಡುವ ಸ್ವಸಮಯ ಬರ್ತಿದೆಯೋ ಆವಾಗನ ಈ ಜ್ಞಾನದ ಆಗಮಾಶ್ರಿತ ಯಥಾರ್ಥ ತಿಳಿಯುವ ರೂಪದ ಕ್ರಿಯೆಯನ್ನು ಅದಕ್ಕೆ ಕಾರಣ ಅಂಥೇಳಿ ಹೇಳೋದಿದೆ. ಅದರ ವಾಸ್ತವದಲ್ಲಿ ಪ್ರತಿಯೊಂದು ಗುಣದ ಪರ್ಯಾಯ ಅದರದೇ ಆದಂಥ ಸ್ವಕಾಲದೊಳಗ ಶುದ್ಧ ಆಗುವಂಥದ್ದು ವಸ್ತುವಿನ ಸ್ವಭಾವ ಇದೆ. ಒಂದು ಗುಣದ ಶುದ್ಧ ಪರ್ಯಾಯದ ಕಾರಣದಿಂದ
ಇತರ ಎಲ್ಲ ಗುಣಗಳ ಕಾರ್ಯ ಶುದ್ಧ ಆಗ್ತಿದೆ, ಹೀಗೆ ಸಂಭವ ಇಲ್ಲ. ಆದರೆ ಯಾವೊಂದು ಆದರೂ ಗುಣದ ಶುದ್ಧ ಪರಿಣಮನದ ಕಾರಣದಿಂದ ಯಾವುದು ಒಂದಾದರೂ ಗುಣದಲ್ಲಿ ನಿರ್ಮಲತೆ ಬರ್ತಿದೆ, ಹೀಗೂ ಕೂಡ ಸಾಧ್ಯ. ಪ್ರತಿಯೊಂದು ಗುಣದ ಪ್ರತಿ ಸಮಯದ ಪರ್ಯಾಯ ಪರಮ ಸ್ವತಂತ್ರ ಇದ್ದು ಅದ ಯಾವ ದ್ರವ್ಯದಲ್ಲಿ ವಾಸ ಮಾಡ್ತಿದೆಯೋ ಗುಣ, ಅದೇ ದ್ರವ್ಯದಲ್ಲಿ ಇತರ ದ್ರವ್ಯದ ಅಥವಾ ಅದೇ ದ್ರವ್ಯದಲ್ಲಿ ವಾಸ ಮಾಡಿಕೊಂಡಿರುವಂಥ ಇತರ ಗುಣದ ನಿರ್ಮಲ ಕಾರ್ಯದ ಆಧಾರದಿಂದ ಈ ಗುಣದ ಕಾರ್ಯದೊಳಗೆ ನಿರ್ಮಲತೆ ಬರುವುದಿಲ್ಲ. ಇಂಥ ಸ್ವತಂತ್ರ ವಸ್ತು ವ್ಯವಸ್ಥೆಯನ್ನು ಮೊನ್ನೆ ದಿವಸ ಸ್ಪರ್ಶ ಮಾಡಿದ್ದಿದ್ದರೆ, ಈಗ ಇಲ್ಲಿ ಹೇಳ್ತಾ ಇದ್ದಾರೆ, ದೃಷ್ಟಿಯೊಳಗೆ ಯಾವುದು ವಿಪರೀತತೆ ಇದೆಯಲ್ಲ, ಜ್ಞಾನದೊಳಗೆ ನಾವು ವಸ್ತುವಿನ ಸ್ವರೂಪ ಹೇಗಿದೆ ಹಾಗೆ ತಿಳಿದೇವ್ರಿ. ತಿಳಿದ್ರೂ ಕೂಡ ದೃಷ್ಟಿಯೊಳಗಿನ ವಿಪರೀತತೆ ಹೋಗಲಿಲ್ಲಲ್ಲ. ಏನ ಬರೇ ದೃಷ್ಟಾಂತ ಕೊಟ್ಟು ಒಂದೇ, ಈತ ಇವನನ್ನು ಸಾಯಿಸಿದ, ಈತ ಇವನನ್ನು ಬದುಕಿಸಿದ. ಅಲ್ಲಿ ನೋಡಲಿಕ್ಕೆ ಸಹಜ ಸರಳತೆ ಅನ್ನಿಸ್ತಿದೆ ಅದು. ಆದ್ರೆ ಅಲ್ಲಿ ಜ್ಞಾನಾವರಣಾದಿ ಕರ್ಮದ ಬಂಧ ಇದೆ ಅಂಥೇಳಿ ಹೇಳುವಂಥ ಯಾವ ಸರ್ವಜ್ಞರ ಶಾಸನ ಇದೆಯೋ ಅದು ಗಂಟಲಲ್ಲಿ ಇಳಿಯುವುದ ಬಹಳ ಕಷ್ಟದ ಮಾತಿದೆ. ಇದ್ದ ಹಾಗೆ ಅರೆ ಈತ ಇವನನ್ನು ಬದುಕಿಸಿದ, ಇದು ಇದ್ದ ಹಾಗೆ ಇದೆಯನ್ನ? ಇಲ್ಲ, ನಿನ್ನ ದೃಷ್ಟಿಯ ವಿಪರೀತತೆ ಇದೆ. ಹಾಗೆ ಇಲ್ಲವೇ ಇಲ್ಲ. ಯಾರನ್ನು ಯಾರು ಸಾಯಿಸುವ, ಬದುಕಿಸುವ, ಸುಖಿ ದುಃಖಿ ಮಾಡುವ ಯಾವ ಜಡದೊಳಗೆ ಯಾವುದೇ ಪ್ರಕಾರದ ಪರಿವರ್ತನೆ ಬೇಕಾದಷ್ಟು ಸಮರ್ಥಶಾಲಿ ಪುಣ್ಯಶಾಲಿ ಜೀವ ತರುವ ಸಾಧ್ಯತೆ ಇಲ್ಲ, ಬದಲಾವಣೆ. ಇದು ತಿಳಿತು ಅಂಥೇಳಿ ಯಾವಾಗ ಅನ್ನೋದ, ಯಾವಾಗ ದೃಷ್ಟಿ ಧ್ರುವ ಸ್ವಭಾವದ ಕಡೆಗೆ ಹೋಗ್ತಿದೆಯೋ ಆವಾಗ ಇದು ತಿಳಿತಾನೆ. ಎಲ್ಲಿಯವರೆಗೆ ದೃಷ್ಟಿ ಧ್ರುವ ಸ್ವಭಾವದ ಕಡೆಗೆ ಹೋಗುವುದಿಲ್ಲ, ಅಲ್ಲಿಯವರೆಗೆ ಆಗಮದ ಆಧಾರದಿಂದ ಜ್ಞಾನದೊಳಗೆ ಯಥಾರ್ಥನೇ ತಿಳಿತಾ ಇದ್ರನು ಜ್ಞಾನಾವರಣಾದಿ ಕರ್ಮಗಳ ಬಂಧದ ನಿರೋಧ ಆಗುವುದಿಲ್ಲ. ಕೊನೆಗೆ ಮೊನ್ನೆ ಮತ್ತೊಂದು ಪ್ರಶ್ನೆ ಇಟ್ಟ ವಿಚಾರ ಮಾಡಲಿಕ್ಕೆ ಹೇಳಿದ್ದಿತ್ತು. ಏನ ಸಮಯ ಸಾರದೊಳಗ ನಿರ್ಜರಾದ ನಂತರ ಬರುವಂಥ ಬಂಧದ ವಿವೇಚನೆ, ಅದನ್ನು ನಮಗೆ ತಿಳ್ಕೊಳ್ಳೋದಿದೆಯೋ ಅಥವಾ ನಮ್ಮ ಜೀವನದೊಳಗೆ ಯಾವುದು ಬಂಧದ ಕಾರಣ ಅನಂತ 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 ಕಾಲ ಕಳೆದ್ರೂ ಕೂಡ ಆ ಕಾರಣವನ್ನು ದೂರ ಮಾಡೋ ಸಾಧ್ಯ ಆಗಲಿಲ್ಲ, ಅದು ಕಾರ್ಯ ಮಾಡೋದಿದೆ. ಬಂಧದ ಕಾರಣವನ್ನು ದೂರ ಮಾಡುವ ಕಾರ್ಯ. ಈ ಬಂಧ ಅಧಿಕಾರದ ದೃಷ್ಟಾಂತ ಏನು ಕೊಟ್ಟರು? ಅರೆ ಬಂಧ ಅಧಿಕಾರ ಇಷ್ಟು ಸುಂದರ ವಿವೇಚನೆ ನಡೆದದ್ದು ಇದೆ. ಲೋಕದ ತುಂಬೆಲ್ಲ ಕರ್ಮಣ ವರ್ಗಣಗಳ ತುಂಬಿರುವುದ ಜೀವನಿಗೆ ಬಂಧದ ಕಾರಣ ಅಲ್ಲ. ಮನ ವಚನ ಕಾಯದ ಮೂಲಕ ಪ್ರವೃತ್ತಿ ಮಾಡೋದ ಜೀವದ ಬಂಧಕ್ಕೆ ಕಾರಣ ಅಲ್ಲ. 5 ಇಂದ್ರಿಯ ವಿಷಯಗಳಲ್ಲಿ ಪ್ರವರ್ತಿಸೋದ ಬಂಧದ ಕಾರಣ ಅಲ್ಲ. ಕೊನೆಗೆ ಮತ್ತೊಂದೇನು ಹೇಳಿದ್ರು? ಜಡ ಚೇತನಗಳ ಘಾತ ಆಗೋದ ಇದು ಬಂಧದ ಕಾರಣ ಅಲ್ಲ. ವಿಷಯ ಒಂದಿಷ್ಟು ನಮ್ಮ ಪ್ರಯೋಜನವನ್ನು ಸಾಧಿಸಿಕೊಳ್ಳುವಂಥ ಅಭಿಪ್ರಾಯ ಇತ್ತು ಅಂತಂದ್ರೆ ವಿಷಯ ನಮ್ಮ ಜ್ಞಾನದ ಸಮೀಪ ಬರಬೇಕು.
ಬಂಧದ ಕಾರಣ ಅನಂತ 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 ಕಾಲದಿಂದ ಬಸ್ ಬಂಧದ ಕಾರಣ ಇದೆ. ಒಂದು ದ್ರವ್ಯ ಇನ್ನೊಂದು ದ್ರವ್ಯದೊಳಗೆ ಏನಾದರೂ ಮಾಡ್ತಿದೆ, ನಿಮಿತ್ತ ಆಗ್ತಿದೆ ಅಂದರೆ ನಿಮಿತ್ತ ಆಗ್ತಿದೆ ಅಲ್ಲ. ದರ್ಶನ ಮೋಹನೀಯ ಕರ್ಮದ ಉಪಶಮ ಸಮ್ಯಕ್ ದರ್ಶನ ರೂಪದ ಜೀವದ ನಿರ್ಮಲ ಪರ್ಯಾಯದೊಳಗ ನಿಮಿತ್ತ ಆಗ್ತಿದೆ ಅನ್ನ ಇಲ್ಲ, ಆಗುವುದಿಲ್ಲರಿ. ಬಹಳ ಅದ್ಭುತ ಮಾತು ಇದೆ. ನಿಮಿತ್ತ ಆಗ್ತಿದೆ ಅನ್ನೋದು ಕಥನ. ನಿಮಿತ್ತ ಆಗ್ತಿದೆ ಅಲ್ಲ, ಶಬ್ದ ಪ್ರಯೋಗ ತಪ್ಪಿದೆ ರೀ. ನಿಮಿತ್ತ ಇರ್ತಿದೆ, ಇಲ್ಲಿ ಕಾರ್ಯ ಆಗು ವೇಳೆದೊಳಗೆ. ಹಾಗಾದ್ರೆ ಇದು ಭಿನ್ನ ದ್ರವ್ಯದ ಮಾತಾಯ್ತು. ಕರ್ಮ ಬೇರೆ ಇದೆ, ಜೀವದ ಶ್ರದ್ಧಾಗುಣದ ನಿರ್ಮಲ ಪರ್ಯಾಯ ಬೇರೆ ಇದೆ, ಭಿನ್ನ ದ್ರವ್ಯದ ಮಾತಾಯ್ತು. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ? ಈ ಜೀವವನ್ನು ಸಾಯಿಸಿದ, ಇವನ ರಕ್ಷಣೆ ಮಾಡಿದ. ನಾನು ಮನುಷ್ಯ ಇದ್ದೇನೆ, ಈ ಪ್ರಕಾರದ ಭಾವ ಅನುಭವ ರಸ ಅದರೊಳಗೆ, ಆ ರಸದೊಳಗೆ ನಿಮಗ್ನ ಇರೋದು. ಅಲ್ಲಿ ಈ ಜೀವವನ್ನು ಸಾಯಿಸಿದ ಅನ್ನೋದರೊಳಗೂ ಕೂಡ ಭಿನ್ನ ದ್ರವ್ಯದ ದೃಷ್ಟಾಂತ ಇದೆ. ನಿಜವಾಗಿ ಇಲ್ಲಿ ಆ ಪ್ರಕಾರದ ಮಾತನ್ನು ಹೇಳೋ ಇಲ್ಲ. ಆದರೆ ಒಂದು ದ್ರವ್ಯದಿಂದ ಇನ್ನೊಂದು ದ್ರವ್ಯದೊಳಗೆ ಕಾರ್ಯ ಆಗುತ್ತಿದೆ ಅನ್ನುವ ಯಾವ ಅಭಿಪ್ರಾಯ ಐತಿ, ಆ ಅಭಿಪ್ರಾಯದೊಳಗೆ ಯಾವ ಜೀವ ಮಗ್ನ ಇದ್ದಾನೋ ಅವನಿಗೆ ಜ್ಞಾನಾವರಣಾದಿ ಕರ್ಮಗಳದ್ದು ಬಂಧ ಆಗ್ತಿದೆ. ಇದು ಹೇಳಿದರೆ, ಆದರೆ ನಮ್ಮದು ಮಾತು ನಡೆದದ್ದು ಇದೆ. ಜ್ಞಾನದೊಳಗ ವಸ್ತುವಿನ ಸ್ವರೂಪವನ್ನು ತಿಳಿಸಿಕೊಡುವಂಥ ಜಿನಾಗಮದ ಆಶ್ರಯ ಸುದೀರ್ಘ ಕಾಲದವರೆಗೆ ಬಂದ ನಂತರ ಕೂಡ ಜ್ಞಾನದೊಳಗ ವಸ್ತುವಿನ ಸ್ವರೂಪ ಹೇಗಿದೆಯೋ ಹಾಗೆ ತಿಳಿಯುವ ಕಾರ್ಯ ನಡೀತಾ ಇರುವೆಳೆದೊಳಗೂ ಕೂಡ ಸಾಮಾನ್ಯ ಅವಲೋಕನನೂ ಆಯಿತು, ಶ್ರದ್ಧಾನೂ ಆಯಿತು. ಅದರದ ಒಂದಿಷ್ಟು ವಿವೇಚನೆ ಬೇಕಿತ್ತು. ದರ್ಶನ, ಸಮ್ಯಕ್ ದರ್ಶನದೊಳಗ, ಸಮ್ಯಕ್ ದರ್ಶನ ಶಬ್ದದೊಳಗ ದರ್ಶನಕ್ಕೆ ಸಂಬಂಧಿಸಿದ ಹಾಗೆ ಎರಡು ಅರ್ಥ ಪ್ರಕಟ ಆಗ್ತವ್ರಿ. ಒಂದು ಯಥಾರ್ಥ ಶ್ರದ್ಧೆ, ಒಂದು ಯಥಾರ್ಥ ಅವಲೋಕನ. ಹಾಗಾದ್ರೆ ನೋಡ್ರಿ, ಒಂದಿಷ್ಟು ಆಗಮದ ಸೂಕ್ಷ್ಮ ವಿಷಯ ಇದೆ. ಇಲ್ಲಿಯವರೆಗೆ ಗಮನ ಮಾಡಿ ಬಂದ ನಂತರ ನಾವು ಎಲ್ಲಿ ನಿಂತಿದ್ದೇವಲ್ಲ ಅಲ್ಲಿ ಒಂದು ರತ್ನದ ಗಣಿ ಇದೆ ರೀ. ಅದರಿಂದ ನಮಗೆಷ್ಟು ಸಾಧ್ಯ ಇದೆಯೋ ಅಷ್ಟು ಬೆಲೆ ಬಾಳುವಂಥ ರತ್ನವನ್ನು ಎತ್ಕೊಳ್ಳೋದಿದೆ. ಏನು? ಇಡೀ ಜೀವನದ ದಾರಿದ್ರ್ಯ ಹೊರಟು ಹೋಗುವಂಥ ಒಂದು ರತ್ನವನ್ನು ಎತ್ತಿಕೊಳ್ಳೋದಿದೆ. ಬಂಧದ ಕಾರಣ ದೃಷ್ಟಿಯ ವಿಪರೀತತೆ. ಪಂಚಾಸ್ತಿಕಾಯದೊಳಗೆ ಹೇಳಿದರು, ನೀನು ಬದಲಾವಣೆ ಮಾಡೋ ಸಾಧ್ಯ ಇಲ್ಲ ಪರಿಣಾಮವನ್ನು, ಆದರೆ ಹೇಗಿದೆ ಹಾಗೆ ತಿಳಿ ಅಂಥೇಳಿ ಹೇಳಿದ. ಆದರೆ ತಿಳಿದ ನಂತರ ಬಂಧದ ಕಾರಣ ಯಾವುದಿದೆ ಅಲ್ಲ, ವಸ್ತುವನ್ನು ನೋಡುವುದ ಅಥವಾ ವಸ್ತುವಿನ ಕುರಿತು ಶ್ರದ್ಧೆ, ಎರಡು ಒಂದರ ನಂತರ ಒಂದದವರು. ವಸ್ತುವನ್ನು ನೋಡುವುದು ಮತ್ತು ವಸ್ತುವಿನ ಸಲುವಾಗಿ ಶ್ರದ್ಧೆಯು. ನಾವು ದೇಹವನ್ನು ನೋಡ್ತಾ ಇದ್ದೇವೇನಿಲ್ಲರಿ, ನಮ್ಮ ದೇಹವನ್ನು ನೋಡ್ತಾ ಇದ್ದೇವೇನಿಲ್ಲ, ಬರೀ ನೋಡ್ತಾ ಇದ್ದೇವೆ ಸಾಮಾನ್ಯ ಅವಲೋಕನ
ಅಥವಾ ಅದರ ಕುರಿತಾಗಿ ನಾನೆನ್ನುವ ಶ್ರದ್ಧೆ ಇದೆ. ಹಾಗಾದ್ರೆ ಆ ದರ್ಶನದೊಳಗೆ, ಆ ನೋಡುವಿಕೆಯೊಳಗೆ ಶ್ರದ್ಧೆ ಏನಿದೆ? ಶ್ರದ್ಧೆ ಗರ್ಭಿತ ಇದೆ, ಅದರ ಗರ್ಭದೊಳಗೆ ಇದೆ. ಇಲ್ಲಿ ನೋಡ್ರಿ ಎಷ್ಟು ಅದ್ಭುತವಾದಂಥ ವಿಷಯ. ಬಂಧದ ಸಲುವಾಗಿ ಒಂದು ಮಿಥ್ಯಾ ದೃಷ್ಟಿ ಏನಿದೆ, ದೃಷ್ಟಿ, ಅರೆ ದೃಷ್ಟಿ, ದೃಷ್ಟಿ ಮಿಥ್ಯಾ ಇದ್ದ ನಂತರ ಶ್ರದ್ಧೆ ಯಥಾರ್ಥ ಇರೋ ಸಾಧ್ಯ ಇಲ್ಲ. ಶ್ರದ್ಧಾ ಯಥಾರ್ಥ ಆದ ನಂತರ ದೃಷ್ಟಿ ವಿಪರೀತ ಇರೋ ಸಾಧ್ಯ ಇಲ್ಲ. ಇದ ಒಂದು ಪ್ರಕಾರದಿಂದ ಅವಿನಾಭೂತತೆ ಇದೆ ದೃಷ್ಟಿ ಮತ್ತು ಶ್ರದ್ಧೆಯೊಳಗೆ. ಇನ್ನು ಜ್ಞಾನದ ಕಾರ್ಯ ಪಂಚಾಸ್ತಿಕಾಯದೊಳಗೆ ಹೇಳಿದರಲ್ಲ, ಅದರಿಂದ ಬರೋ ಲಾಭ ಏನ? ನೀನು ಶುಭ ಪರಿಣಾಮವನ್ನ ಅಶುಭ ಪರಿಣಾಮವನ್ನ ಬದಲಿ ಮಾಡೋ ಸಾಧ್ಯ ಇಲ್ಲ. ಆದ್ರೆ ಶುಭ ಪರಿಣಾಮವನ್ನ ಶುಭ ಪರಿಣಾಮ ಅಂತೇಳಿ ತಿಳಿಯೋದು ನಿನ್ನ ಸ್ವಭಾವ ಇದೆ. ಹಾಗಾದ್ರೆ ಇಷ್ಟು ತಿಳಿದ ನಂತರ ಲಾಭ ಏನ? ಪಂಚಾಸ್ತಿಕಾಯದ ಸಂಬಂಧ ವಸ್ತುವಿನ ಸ್ವರೂಪದ ಜ್ಞಾನ ಮಾಡಿಸುವುದರ ಜೊತೆಗಿದೆ. ಸಮಯ ಸಾರದ ಸಂಬಂಧ ವಸ್ತುವನ್ನು ಹೇಗಿದೆ ಹಾಗೆ ನೋಡುವುದರ ಜೊತೆಗೆ ಸಂಬಂಧ ಇದೆ. ತಿಳಿತಾ ಇದೆ? ಜ್ಞಾನ ಮತ್ತು ದರ್ಶನ, ಒಂದು ವಿಪರೀತ ದರ್ಶನ, ವಿಪರೀತ ದೃಷ್ಟಿ, ಮಿಥ್ಯಾ ದೃಷ್ಟಿ ಒಂದಿದೆ, ಹೇಗಿದೆ ಹಾಗೆ ತಿಳಿಯೋದು. ಎರಡು ಗ್ರಂಥಗಳನ್ನ ಇಲ್ಲಿ ಒಟ್ಟೊಟ್ಟಿಗೆ ತಗೊಂಡು ನಡೆಯೋದಿದೆ. ಪಂಚಾಸ್ತಿಕಾಯದ ವಿಷಯ ಏನಿದೆ, ಹೇಗಿದೆ ಹಾಗೆ ತಿಳಿಯೋದು. ಯಾವುದು ಹೇಗಿದೆ? ಜ್ಞಾನ ಹೇಗಿದೆಯೋ ಹಾಗೆ ಜ್ಞಾನದ ಕಾರ್ಯ ಆಗೋದು, ತಿಳಿಯೋದರ್ಥಾತ್ ಕಾರ್ಯ ಆಗೋದು. ಆದರೆ ಇಲ್ಲಿ ಸಮಯ ಸಾರದ ವಿಷಯ ಹೀಗಿದೆ. ಜ್ಞಾನದೊಳಗ ಹಾಗಿದೆ ಹಾಗೆ ಬರೇ ತನ್ನಷ್ಟಕ್ಕೆ ತಾನೇ ಅಲ್ಲ, ಜನಶಾಸನದ ಆಧಾರದಿಂದ ವಸ್ತು ಅರ್ಥಾತ್ ಜಡ ವಸ್ತುವನ್ನಲ್ಲ, ಚೈತನ್ಯ ಸ್ವರೂಪಿ ಜೀವ ವಸ್ತುವನ್ನ ಹೇಗಿದೆಯೋ ಹಾಗೆ ತಿಳಿಯುವ ದೀರ್ಘ ಅಭ್ಯಾಸದ ನಂತರ ಕೂಡ ದೃಷ್ಟಿಯೊಳಗ ಶ್ರದ್ಧೆಯೊಳಗ ಯಥಾರ್ಥತೆ ಬಂದೇ ಬರ್ತಿದೆ. ಹೀಗೆ ನಿಯಮಿಲ್ಲ. ಹಾಗಾದ್ರೆ ಅದಕ್ಕೆ ಆಧಾರ ಯಾವುದಿದೆ ರೀ? ನೋಡ್ರಿ, ಆಗಮದಲ್ಲಿ ಸಮ್ಯಕ್ ಚಾರಿತ್ರಕ ಆಧಾರ ಸಮ್ಯಕ್ ಜ್ಞಾನ ಹೇಳಿದರು. ಯಥಾರ್ಥ ಜ್ಞಾನವನ್ನ, ವಸ್ತುವಿನ ಸ್ವರೂಪದ ಯಥಾರ್ಥ ಜ್ಞಾನವನ್ನ ಸಮ್ಯಕ್ ಶ್ರದ್ಧೆಗೆ ಆಧಾರ ಅಂಥೇಳಿ ಹೇಳಿದರು. ಇದು ಸತ್ಯ ಕಥನಿದೆ ಅಂದರೆ ಇನ್ನೊಂದ್ಸಲ ನೀವು ಉತ್ತರ ಹೇಳಲಿಕ್ಕೆ ಧೈರ್ಯ ಇಲ್ಲದಿದ್ರೆ ಹೇಳೋದು ಬೇಡ. ಸಮ್ಯಕ್ ಚಾರಿತ್ರಕ ಆಧಾರ ಆತ್ಮನ ಅನುಭೂತಿ ಪೂರ್ವಕ ಆಗಿರುವಂಥ ಸಮ್ಯಕ್ ಜ್ಞಾನ. ಯಾವ ಸಮ್ಯಕ್ ಚಾರಿತ್ರದಿಂದ ಕರ್ಮಗಳ ನಿರ್ಜರೆ ಆಗ್ತಿದೆಯೋ ಆ ಸಮ್ಯಕ್ ಚಾರಿತ್ರಕ ಆಧಾರ ಆಗಮ ಜ್ಞಾನ ಅಲ್ಲ, ಸಮ್ಯಕ್ ಜ್ಞಾನ ರೀ. ಹೌದ್ರೆ? ಮತ್ತು ಆಗಮದ ಆಧಾರದಿಂದ ವಸ್ತುವಿನ ಸ್ವಪರ ಪದಾರ್ಥಗಳ ಯಥಾರ್ಥ ತಿಳಿಯುವಿಕೆ ಏನಿದೆ ಅದು ಸಮ್ಯಕ್ ದರ್ಶನಕ್ಕೆ ಆಧಾರ ಇದೆ. ಯಥಾರ್ಥ ತಿಳಿಯದ ವಿನಃ ಸಮ್ಯಕ್ ದರ್ಶನ ಆಗುವುದಿಲ್ಲ. ಹೀಗೆ ಇವು ಎರಡೂ ಕಥನ, ಅರ್ಥಾತ್ ಆಗಮದ ಆಧಾರದಿಂದ ಜ್ಞಾನದೊಳಗ ತತ್ವದ ನಿರ್ಣಯ, ಇದು ಸಮ್ಯಕ್ ದರ್ಶನಕ್ಕೆ ಆಧಾರ ಇದೆ. ಮತ್ತು ಆ ಅನುಭೂತಿ ಪೂರ್ವಕ ಯಾವ ಜ್ಞಾನ ಇದೆ ಆ ಜ್ಞಾನ ಕರ್ಮಗಳ ನಿರ್ಜರ ರೂಪದ ಸಮ್ಯಕ್ ಚಾರಿತ್ರಕ್ಕೆ ಆಧಾರ ಇದೆ. ಇದು ಕಥನ ವಾಸ್ತವಿಕ ಇದೆಯೋ ಅಥವಾ ನಿಮಿತ್ತದ ಮುಖ್ಯತೆಯಿಂದ ಇದೆ. ಅದಕ್ಕೆ ಹೇಳ್ತ, ಒಂದು ಗುಣದ ಇನ್ನೊಂದು ಗುಣದ ಜೊತೆಗೆ ಒಂದು ಗುಣದ ನಿರ್ಮಲ ಪರ್ಯಾಯ ಇನ್ನೊಂದು ಗುಣದ ನಿರ್ಮಲ ಪರ್ಯಾಯಕ್ಕೆ ನಿಮಿತ್ತ ಆಗ್ತಿದೆ, ಅದರ ಕಾರಣ ಆಗುತ್ತೆ.
ಕಾರಣ ಕಾರ್ಯ ಸಂಬಂಧ ಬೇರೆ ಇದೆ ಮತ್ತು ನಿಮಿತ್ತ ನೈಮಿತ್ತಿಕ ಸಂಬಂಧ ಬೇರೆ ಇದೆ. ಹಾಗಾದ್ರೆ ಆರುಗುರಾಣಿಯೊಳಗೆ ಹೇಳಿದ್ರಲ್ಲ, ಸಮ್ಯಕ್ ದರ್ಶನದ ಕಾರ್ಯ ಇದೆ, ಸಮ್ಯಕ್ ಜ್ಞಾನ ಇದೆ. ಸಮ್ಯಕ್ ದರ್ಶನದ ಕಾರಣ ಇದೆ, ಸಮ್ಯಕ್ ಜ್ಞಾನದ ಕಾರ್ಯ ಇದೆ. ಆರುಗುರಾಣಿಯೊಳಗೆ ಹೇಳಿದ್ದಾರೆ ಸಮ್ಯಕ್ ದರ್ಶನದ ಕಾರಣ ಇದೆ, ಸಮ್ಯಕ್ ಜ್ಞಾನದ ಕಾರ್ಯ ಇದೆ. ಇದರೊಳಗೆ ಏನಿದೆ? ಇದು ನಿಮಿತ್ತ ನೈಮಿತ್ತಿಕ ಇಲ್ಲ, ಕಾರಣ ಕಾರ್ಯ ಅಂತ ಹೇಳಿ ಸ್ಪಷ್ಟನೆ ಹೇಳಿದಾರಲ್ಲ ಅವರ. ಆದರೆ ಇಲ್ಲಿ ನಾವು ಹೇಳ್ತಾ ಇರೋದ ಅಥವಾ ನಾವು ತಿಳ್ಕೊಳ್ಬೇಕಾಗಿರೋದ ಜ್ಞಾನಗುಣದ ಆಗಮಾಧಾರಿತ ನಿರ್ಣಯ ಏನಿದೆ, ದೃಢತೆ, ಜ್ಞಾನದೊಳಗೆ ತಿಳಿಯುವಿಕೆ ಏನಿದೆ, ದೀರ್ಘಕಾಲದವರೆಗೆ ಆಗಮದ ಆಧಾರದಿಂದ ಸ್ವತತ್ವ ಪರತತ್ವ ಜೀವ ಪುದ್ಗಲಗಳ ಜ್ಞಾನ ಮಾಡಿಕೊಂಡ್ರೂ ಕೂಡ ಆ ಜ್ಞಾನದಿಂದ ಆತ್ಮನ ಅನುಭೂತಿ ರೂಪದ ಸಮ್ಯಕ್ ದರ್ಶನ ಆಗುವುದಿಲ್ಲ. ತಿಳಿತು ಅಂತೇನ್ರಿ ನಾನು. ಮತ್ತೊಂದು ಸಲ, ದೀರ್ಘಕಾಲದವರೆಗೆ ಆಗಮದ ಆಧಾರದಿಂದ ಜೀವದ ಜ್ಞಾನ, ನಾನು ಜೀವ ಇದ್ದೇನೆ, ಚೈತನ್ಯ ಮಹಾಪದಾರ್ಥ ಇದ್ದೇನೆ, ಈ ದೇಹ ಪುದ್ಗಲ ಇದೆ, ಪರಮಾಣುಗಳ ಸಮೂಹ ಇದೆ, ಈ ಪ್ರಕಾರ ದೀರ್ಘಕಾಲದವರೆಗೆ ತಿಳಿದ ನಂತರ ಕೂಡ ಈ ಜ್ಞಾನ ಸಮ್ಯಕ್ ದರ್ಶನಕ್ಕೆ ಕಾರಣ ಆಗುತ್ತಿಲ್ಲ. ಅಲ್ಲಿ ಆರುಗುರಾಣಿಯೊಳಗೆ ಹೇಳಿದ್ದೇನ? ಸಮ್ಯಕ್ ದರ್ಶನ ಕಾರಣ ಇದೆ, ಸಮ್ಯಕ್ ಜ್ಞಾನ ಕಾರ್ಯ ಇದೆ. ಹಾಗಾದರೆ ಇಲ್ಲಿ ನಾವು ಮಾಡ್ತಾ ಇರೋದು ಉಲ್ಟಾ ಇದೆ. ಮತ್ತು ಆಗಮ ಜ್ಞಾನದ ಸಮ್ಯಕ್ ಜ್ಞಾನ ಅಲ್ಲನೇ. ಎಲ್ಲಿ ಆತ್ಮನ ಅನುಭೂತಿ ಇದೆ, ಆರುಗುರಾಣಿದ ಮೊದಲು ಸ್ಪಷ್ಟ ಮಾಡೋಣ. ಎಲ್ಲಿ ಆತ್ಮನ ಅನುಭೂತಿ ರೂಪದ ಸಮ್ಯಕ್ ದರ್ಶನ ಇದೆಯೋ ಅಲ್ಲಿ ಆಗಮದ ಜ್ಞಾನ ಸ್ವಲ್ಪ ಕೂಡ ಇಲ್ದಿದ್ರೂ ಅವನಲ್ಲೇ ಸಮ್ಯಕ್ ಜ್ಞಾನ ಇದೆ. ಯಾಕೆ ಅಂತಂದ್ರೆ ಆ ಆತ್ಮನ ಅನುಭೂತಿ ರೂಪದ ಸಮ್ಯಕ್ ದರ್ಶನದ ಜೊತೆಗೇನ ಸಮ್ಯಕ್ ಜ್ಞಾನ ಉದಯ ಆಗ್ತಿದೆ. ಸಮ್ಯಕ್ ಜ್ಞಾನ ಅಂತಂದ್ರೆ ಪದಾರ್ಥಗಳ 9 ಅದಾವು, ತತ್ವಗಳ 7 ಅದಾವು, ವಿಶ್ವದೊಳಗೆ 6 ಜಾತಿಯ ದ್ರವ್ಯದವು, ಶುದ್ಧ ಮತ್ತು ಸಂಸಾರಿ ಅನ್ನೋದು ಜೀವಗಳಲ್ಲಿ 2 ವಿಭಾಗ ಇದೆ. ಇದಾವುದು ಸಮ್ಯಕ್ ಜ್ಞಾನ ಅಲ್ಲ. ಇದೇನಿದೆ ರೀ? ಇದು ಆ ಸಮ್ಯಕ್ ಜ್ಞಾನಕ್ಕೆ ಸಮ್ಯಕ್ ಜ್ಞಾನ ಇವು ಮಾಡಿಕೊಳ್ಳುವ ತಯಾರಿ ಇತ್ತು ಅಂತಂದ್ರೆ ಅದನ್ನ ನಿಮಿತ್ತ ಆಗ್ಬೋದ್ರಿ. ಆಗಮದೊಳಗೆ ಹಾಗೆ ಹೇಳಿದಾರ್ರಿ. ಸಮ್ಯಕ್ ಜ್ಞಾನ ಯಾವುದಕ್ಕಂತಾರು? ಒಮ್ಮೆ ಒಂದು ಸಲ ನಿರ್ಣಯ ಆಗಲ್ರಿ. ಸಮ್ಯಕ್ ಜ್ಞಾನ ಯಾವುದಕ್ಕಂತಾರು? ಸಮ್ಯಕ್ ಜ್ಞಾನ ಸಮ್ಯಕ್ ಜ್ಞಾನ ಸಮ್ಯಕ್ ಜ್ಞಾನ ಯಾವುದಕ್ಕಂತಾರು? ಆತ್ಮನ ನಿಜಾತ್ಮನ ಯಾವ ಅನುಭೂತಿ, ಅರೆ ಆ ಅನುಭೂತಿ ಎಂಥದ್ದಿದೆ, ಆತ್ಮನ ಅಸಂಖ್ಯ ಪ್ರದೇಶದೊಳಗ ಅಭೇದ ರೂಪದಿಂದ ಯಾವ ಅನಂತ ಗುಣಾತ್ಮಕವಿರುವಂಥ ಜೀವದ್ರವ್ಯ ಇದೆಯೋ ಆ ಜೀವದ್ರವ್ಯದ ಸಮಗ್ರ ರೂಪದಿಂದ ಒಂದು ಸಮಯ ಪರಮ ಶಾಂತ, ಪರಮ ನಿರಾಕುಲ, ಅದು ಹೇಗಿದೆಯೋ ಹಾಗೆ. ಇದು ಶಾಂತ ಅನ್ನೋದ, ನಿರಾಕುಲ ಅನ್ನೋದ, ಇವು ಎಲ್ಲ ಸಾಪೇಕ್ಷ ಶಬ್ದದವರು. ಸಾಪೇಕ್ಷದು ಹೇಗಿದೆಯೋ ಹಾಗೆ ಅನುಭವ ಆಗೋದ. ಮತ್ತು ಆ ಅನುಭವ ಪೂರ್ವಕ ನಾನು ಹೀಗಿದ್ದೇನೆ ಅನ್ನುವ ಜ್ಞಾನ ವರ್ತಿಸುವುದು ನಿರಂತರ. ಅದಕ್ಕೇನಂತಾರೆ? ಸಮ್ಯಕ್ ಜ್ಞಾನ. ತಿಳಿತೇನ್ರಿ? ಅದರಲ್ಲಿ ನಾನು ಜೀವಿದ್ದೇನೆ ಇಲ್ಲ, ನಾನು 3 ಕಾಲದಲ್ಲೂ ಶುದ್ಧ ಇದ್ದೇನೆ ಅನ್ನೋದಿಲ್ಲ, ವಿಕಲ್ಪನೆ ಇಲ್ರಿ. ಸಮ್ಯಕ್ ಜ್ಞಾನ ಹೇಗಿದೆ? ಯಾವ ವಿಕಲ್ಪವನ್ನ ತನ್ನೊಳಗೆ ಒಂದು ಮಾಡಿಕೊಂಡಿಲ್ಲ. ಸಮ್ಯಕ್ ಜ್ಞಾನ ಯಾವುದಕ್ಕಂತಾರೋ? ಅರೆ ಅನುಭೂತಿ ಪೂರ್ವಕ ತನ್ನ ಸ್ವರೂಪದ,
ತನ್ನ ಇರುವಿಕೆಯಿಂದ ಅಭೇದ ರೂಪದಿಂದ ತನ್ನ ನಾನು ಹೀಗಿದ್ದೇನೆ ಅನ್ನುವ ರೂಪದ ಯಾವ ಪರಿಣಾಮನ ಜ್ಞಾನಗುಣದ ಆಗ್ತಿದೆಯೋ ಅದಕ್ಕೆ ಸಮ್ಯಕ್ ಜ್ಞಾನ. ಅಲ್ಲಿ ಏನೂ ಬೇಕಾಗಿಲ್ಲ. ಮತ್ತು ಇದೆಲ್ಲ ಏನಿದೆಯಲ್ಲ ಇದರಿಂದ ಆ ಅನುಭೂತಿ ಆಗುವುದರದ್ದು ನಿಯಮ ಇಲ್ಲ. ಲಕ್ಷದೊಳಗೆ ಬರ್ತಾ ಇದೆ ಆಯಿತು ಅಂತಂದ್ರೆ ಇದನ್ನು ನಿಮಿತ್ತ ಅನ್ನೋದ್ರೆ ಅರೆ ಬಹಳ ಸ್ವಾಧೀನ ಇದೆ. ಸುಖದ ಮಾರ್ಗ ಅಂದರೆ ಮೋಕ್ಷದ ಮಾರ್ಗ ಅಂದರೆ ಇಡೀ ವಿಶ್ವದಿಂದ ನಿರಪೇಕ್ಷ ಇದೆ. ಬಂಧದ ನಿರೋಧ ಮಾಡುವಂಥ ಉಪಾಯ. ಲೋಕದೊಳಗ ಯಾವ ಪ್ರಕಾರದ ಸದ್ದು ಗದ್ದಲ ಇಲ್ಲದನ ಜೀವ ಆಂತರ್ಯದ ಸ್ವರೂಪವನ್ನು ತನ್ನಲ್ಲೇ ತನ್ನಿಂದ ತನ್ನ ಪುರುಷಾರ್ಥಪೂರ್ವಕ ಕಂಡುಕೊಳ್ಳುತ್ತಾನೆ. ಆ ಕಂಡುಕೊಳ್ಳುವುದರ ಹೆಸರ ಪ್ರತ್ಯಕ್ಷ ಆತ್ಮನ ಅಸಂಖ್ಯ ಪ್ರದೇಶದೊಳಗ ಆತ್ಮತನದ ಆತ್ಮರೂಪದ ಅನುಭವ ಆಗುವುದ. ಅರೆ ಚಹಾ ಕುಡಿಯುವ ವ್ಯಸನ ಇರ್ತಿದೆ, ಕಾಫಿ ಕುಡಿಯುವ ರೂಢಿ ಏನೋ ಒಂದೇ ಇರ್ತಿದೆ. ಅದರ ಪ್ರಾಪ್ತಿ ಒಂದು ಸ್ವಲ್ಪ ಯಾವಾಗ ಅದು ಬೇಕಿದೆ ಆಗುವುದಿಲ್ಲ. ಸ್ವಲ್ಪ ಬಹಳಷ್ಟು ದಾರಿ ಕಾದ ನಂತರ ಅದರದ ಪ್ರಾಪ್ತಿ ಆಗ್ತಿದೆ. ಆ ವೇಳೆದೊಳಗೆ ಅವನಿಗೇನ ಆನಂದ ಅಥವಾ ಸ್ವಾದ ಬರ್ತಿದೆ ಅಲ್ಲ, ಅದು ಏನಿದೆ ರೀ? ವಿಷಯದ ಸ್ವಾದಿದೆ, ರಾಗದ ಸ್ವಾದಿದೆ, ಆಸಕ್ತಿಯ ಸ್ವಾದಿದೆ. ಅದರ ಸಲುವಾಗಿ ಈ ಆತ್ಮನ ಸ್ವಾದವನ್ನು ತಿಳಿಸಿಕೊಡಬೇಕಾದ್ರೆ ಇದರಿಂದ ವಿರುದ್ಧ ಇದೆ ಇಷ್ಟೇ ಹೇಳಬಹುದೇ ವಿನಃ ಅದನ್ನು ಯಾವ ರೀತಿ ಅಂಥೇಳಿ ತಿಳಿಸಿಕೊಡ್ಲಿಕ್ಕೆ ಬರೋದಿಲ್ಲ. ಅರೆ ಇನ್ನೊಂದು ಸಲ ಶಬ್ದ ಅಸಂಖ್ಯ ಅರೂಪಿ ಪ್ರದೇಶದೊಳಗ ಆತ್ಮನ ಅರೂಪಿ ಅಸಂಖ್ಯ ಪ್ರದೇಶದೊಳಗ ಆತ್ಮತನದ ಅನುಭವ ಆಗೋದು, ಆತ್ಮರೂಪದ ಅನುಭವ ಆಗೋದು. ತಿಳಿತಾ ಇದೆಯಲ್ಲ? ಯಾವುದರಿಂದ ಹೇಳೋದನ್ನು, ಹೇಗೆ ತೋರಿಸಿಕೊಡೋದು, ಯಾವ ಶಬ್ದದಿಂದ ತಿಳಿಸಿಕೊಡೋದು? ಅರೂಪಿ ಆತ್ಮನ ಅಸಂಖ್ಯ ಪ್ರದೇಶದೊಳಗ ಆತ್ಮತನದ ಅನುಭವ ಆಯ್ತು. ಆತ್ಮತನದ ಅನುಭವ ಆಯ್ತು. ಅರೆ ಹೆಂಗೆ ಮಾಡೋದ ಅಂತಂದ್ರೆ ಅದಕ್ಕೆ ಉತ್ತರ ಇಷ್ಟ ಇದೆ. ಎಷ್ಟು ಪರದ ಜೊತೆಗೆ ನಾವು ಅಭೇದತೆಯನ್ನು ರೂಢಿಸಿಕೊಂಡಿದ್ದೇವಲ್ಲ, ಅದರಿಂದ ಭೇದದ ಅಭ್ಯಾಸ ಮಾಡಿಕೊಳ್ಳಿ. ಅಭ್ಯಾಸ ಕೂಡ ಶಬ್ದದಿಂದಿಲ್ಲ ಗೌರಣ್ಣ, ಮನೋವಿಕಲ್ಪದಿಂದ ಇಲ್ಲ, ಆಗಮದ ಶಬ್ದದಿಂದ ಇಲ್ಲ, ಮನೋವಿಕಲ್ಪದಿಂದ. ಅರೂಪಿ ತತ್ವ, ಅರೂಪಿ ತತ್ವ, ಅರೂಪಿ ಅಸಂಖ್ಯ ಪ್ರದೇಶದೊಳಗೆ ಆ ಅರೂಪಿ ಸತ್ವದ ಅನುಭವ ಆಗೋದ. ಇದು ಸಮ್ಯಕ್ ದರ್ಶನ ಇದೆ. ಇದು ಮೋಕ್ಷದ ಮಾರ್ಗದ ಆರಂಭ ಇದೆ. ಈ ಆರಂಭ ನಿಯಮದಿಂದ ಮೋಕ್ಷದವರೆಗೆ ಕೊಂಡೊಯ್ತಿದೆ. ಆಗಮ ಜ್ಞಾನ ಬಿಟ್ಟು ಹೋಗ್ತಿದೆ. ಭಾಷೆ ಚಾರಿತ್ರ ವಿಪರೀತ ರಸ ಧಾರಣ ಮಾಡಿ ಬರ್ತಿದೇನಿಲ್ಲ. ಮಿತಗತಿ ಆಚಾರ್ಯ ಹೇಳಿದ್ದಾರೆ ಅಂಥೇಳಿ ಅಲ್ಲ, ಅವರಂತೂ ಹೇಳಿದಾರನರೆ. ಅನೇಕ ವರ್ಷಗಳಿಂದ ನಮ್ಮ ಬುದ್ಧಿಯೊಳಗ ಮೇಲೆ ಆ ವಿಷಯ ಬರ್ತಾ ಇದೆ. ಆತ್ಮನ ಅನುಭೂತಿಯಿಂದ ರಹಿತವಾದಂಥ ಯಾವ ಶುಭ ಅನುಷ್ಠಾನ ಇದಾವೆಯೋ, ಶಬ್ದ ಅದೇ ಇದೆ ಅಂದಮೇಲೆ ಅದು ಹೃದಯದೊಳಗೆ ಕುಳಿತಿದ್ದೇ ಇದೆ ನನಗೆ. ಆತ್ಮನ ಅನುಭೂತಿಯಿಂದ ರಹಿತವಿರುವಂಥ ಶುಭ ಅನುಷ್ಠಾನ ಏನಿದೆ ಅದೆಲ್ಲವೂ ಉದಯ ಕಾಲದೊಳಗೆ ವಿಪರೀತ ರಸ, ವಿಕೃತ ರಸ ಧಾರಣ ಮಾಡ್ತಿದೆ ಅಂಥೇಳಿ ಹೇಳಿದ್ದಾರೆ.
ಅದು ಎಷ್ಟು ಸತ್ತಿದೆ ಅಂತಂದ್ರೆ ಸಮ್ಯಕ್ ಚಾರಿತ್ರ ಅಥವಾ ಆಗಮದ ಅನುಸಾರ ವ್ರತ ಚಾರಿತ್ರ ಸಂಯಮದ ಅಂಗೀಕಾರ ಮಾಡಿದ್ದಾನೆ ಯಾವನೋ ಜೀವ. ಅದರ ಫಲ ಏನಿದೆ? ಚಾರಿತ್ರದ ಫಲ ಏನಿದೆ? ಪುಣ್ಯಬಂಧ ಇದೆ ಅಲ್ಲ, ನಿಸ್ಸಂಕೋಚ ಪುಣ್ಯಬಂಧ ಇದೆ. ಹಾಗಾದ್ರೆ ಈ ಭವ ಬಿಟ್ಟ ನಂತರ ಆ ಪುಣ್ಯ ಯಾವಾಗ ಬರ್ತಿದೆ ಅಲ್ಲ, ಆವಾಗ ತ್ಯಾಗ ರೂಪದ ಪರಿಣಾಮನೇ ಇರ್ತಿದೆಯೋ ಅಥವಾ ಭೋಗದೊಳಗೆ ನಿಮಗ್ನತೆ ಇರ್ತಿದೆ? ಇದೇ ವಿಕೃತ ರಸ ಇದೆ. ಇಲ್ಲಿ ತ್ಯಾಗ ಮಾಡಿ ಸಂಪಾದನೆ ಮಾಡಿದ ಅದರದ ವಿಕೃತ ರಸ, ಮತ್ತು ಅದೇ ಭೋಗದೊಳಗೆ ಮುಳುಗಿದೆ. ಇದು ಸಂಸಾರ ಇದೆ ಪ್ರಭು, ಇದು ಜೀವದ ಮೂರ್ಖತನ ಇದೆ. ಇದರೊಳಗ ಆಕುಲತೆ ಇದೆ, ಇದು ತ್ಯಾಗ ಯೋಗ್ಯ ಇದೆ, ಇದು ಜೀವನಿಗೆ ಶೋಭಾದಾಯಕ ಇಲ್ಲ. ವಿಷಯದೊಳಗ ಪ್ರವೃತ್ತಿ, ಇದು ಕಲಂಕ ಇದೆ. ಇದನ್ನು ತಿಳ್ಕೊಂಡ ಅದನ್ನು ಬಿಟ್ಟು ಕೊಟ್ಟ. ಅರೆ ಬಿಟ್ಟು ಕೊಟ್ಟ, ಆದ್ರೆ ಆ ಬಿಟ್ಟು ಕೊಡುವಂಥ ಯಾವ ಜೀವನ ಇದೆ ಅಲ್ಲಿ ಪುಣ್ಯದ ಯಾವ ಬಂಧ ಆಯಿತು, ಆ ಪುಣ್ಯ ಮತ್ತು ಅದನ್ನೇ ತಂದು ಕೊಟ್ಟಿತ್ತು. ಈ ಆತ್ಮನ ಅನುಭೂತಿ ನಂತರ ಶುಭದ ಅನುಷ್ಠಾನ ಆಗ್ತದೆ ಅಂತ ಒಂದು ಅನುಭೂತಿ ರಹಿತ ಅಂತ ಹೇಳಿ ಹೇಳಿದ್ದೆ. ಅನುಭೂತಿ ನಂತರ ಏನಾಗ್ತಿದೆ ಅಲ್ಲ, ಅದು ಅವನ ಅನುಭವಗಮ್ಯ ಅಥವಾ ಅನುಭವದ ವಿಷಯನಾದಂಥ ಶುದ್ಧಾತ್ಮನಿಂದ ಹೊರಗಿದ್ದೀರಿ. ಅಲ್ಲಿ ಬರ್ದೈತೆ ವ್ರತದಾಗ ವಿಪರೀತ ಮಾಡಿ ಏನಿದ್ರಿ ವಿಪರೀತನೇ ಇದೆ. ಕೆಲವು ಆಚಾರ್ಯರಂತೂ ಹೀಗೆ ಹೇಳಿದರು, ನಿನಗ ಆತ್ಮನ ಅನುಭೂತಿಯ ಕಡೆಗೆ ಒಲವಿಲ್ಲ, ಪ್ರಯತ್ನ ಇಲ್ಲ, ವ್ರತದೊಳಗೆ ನೀನು ಸಂತುಷ್ಟ ಇದ್ದಿ, ರುಚಿಸ್ತಾ ಇದ್ದಿ, ನಿನಗ ಇದರ ಅರ್ಥ ನಿನಗೆ ಇಂದ್ರಿಯ ಭೋಗದೊಳಗೆ ರಸ ಇದೆ ಅನ್ನೋದು ಸಿದ್ಧ ಆಗ್ತಿದೆ ಅಂತ, ಸ್ಪಷ್ಟ ಇದೆ ಅಂತ. ವ್ರತದೊಳಗೆ ಉಳಿಯೋದು ಅದಕ್ಕೆ ಸೂಕ್ಷ್ಮೋ ಭಗವದ್ ಧರ್ಮ. ಇಲ್ಲಿ ಮಾತು ನಮ್ಮದ ನಡೆದದ್ದು ಇದೇ ದೃಷ್ಟಿಯ ವಿಪರೀತತೆ ಹೇಗೆ ಹೋಗೋದು, ಶ್ರದ್ಧೆಯೊಳಗೆ ನಿರ್ಮಲತೆ ಹೇಗೆ ಬರೋದು. ಶ್ರದ್ಧೆಯೊಳಗೆ ನಿರ್ಮಲತೆ ಬಂತು ಅರ್ಥಾತ್ ಶ್ರದ್ಧಾ ಗುಣದ ಒಂದು ಸಮಯದ ಪರ್ಯಾಯದೊಳಗ ತನ್ನ ಕುರಿತಾಗಿ ತನ್ನನ್ನು ಪರದಿಂದ ಭಿನ್ನ ಇದೆ ಅನ್ನೋದರ ಕುರಿತಾಗಿ ಯಾವ ಶ್ರದ್ಧಾಗುಣದ ನಿರ್ಮಲ ಪರ್ಯಾಯ ಬರ್ತಿದೆಯೋ ಅದರ ಜೊತೆಗಿನ ಸಮ್ಯಜ್ಞಾನದ ಉದಯ ಆಗ್ತಿದೆ. ಆ ಸಮ್ಯಜ್ಞಾನ ಕಿರಿಯಂಚ ಗತಿ ಪ್ರಾಪ್ತ ಜೀವದಲ್ಲೇ ಆಗಿತ್ತು ಅಂತಂದ್ರೆ ಜೀವ ಅನ್ನುವ ಎರಡು ಶಬ್ದದ್ದು ಕೂಡ ಅಲ್ಲಿ ಜ್ಞಾನ ಇಲ್ಲ, ಆದರೆ ಸಮ್ಯಜ್ಞಾನ ಇದೆ. ಅದಕ್ಕೆ ಇನ್ನೇನು ಹೇಳೋದ ಹೇಳಿದರೆ ಸ್ವಲ್ಪ ಕಠೋರ ಅನ್ನಿಸ್ತಿದೆ. ಆಗಮದ ಅಭ್ಯಾಸ ಇದು ಕೂಡ ಜೀವದ ಸಲುವಾಗಿ ಅಂತರಂಗದ ವಸ್ತುವಿನ ನಿರ್ಣಯ, ಪ್ರತ್ಯಕ್ಷ ಅನುಭೂತಿ, ಪ್ರತ್ಯಕ್ಷ ಪ್ರಾಪ್ತಿಯ ಉದ್ದೇಶದಿಂದ ರಹಿತ ಇತ್ತು ಅಂತಂದ್ರೆ ಅದ ವ್ಯಸನ ಇದೆ, ವಿಷಯ ಇದೆ. ಇಷ್ಟು ಸೂಕ್ಷ್ಮ, ಇಷ್ಟು ಸ್ಪಷ್ಟ, ಇಷ್ಟು ಆಳದವರೆಗೆ ಹೋಗಿ ಜ್ಞಾನಿಗಳು ಹೇಳಿದ್ದಾರೆ. ಇನ್ನು ಇದಕ್ಕಿಂತ ಮುಂದೆ ಯಾರು ಹೋಗ್ತಾರೋ ಅವರಿಗೆ ಏನಾದರೂ ಕಾರ್ಯ ಮಾಡುವ ಅಥವಾ ಕಾರ್ಯ ಆಗುವ ಅವಕಾಶ ಇದೆ. ಎಷ್ಟು ಹೋಗಿ ಬರ್ತೈತಿ ಅಷ್ಟು ಹೋಗಿ ಹೇಳಿದ್ದಾರೆ ಅವರ. ಇಲ್ಲಿ ಬರೇ ದೃಷ್ಟಿಯೊಳಗೆ ಮಿಥ್ಯಾ ಏನಿದೆ ಅದು ಬಂಧದ ಕಾರಣ ಇದೆ ಅಂತ ಹೇಳಿದರು. ಮತ್ತು ಆ ಮಿಥ್ಯಾತ್ವದ ಆ ದೃಷ್ಟಿಯ ವಿಪರೀತತೆಯಿಂದ ದೃಷ್ಟಾಂತ ಒಂದೇ ಕೊಟ್ಟರು. ಏನು? ಈ ಜೀವ ಇವನನ್ನು ಬದುಕಿಸಿದ, ಇವನನ್ನು ಸಾಗಿಸಿದ. ದೃಷ್ಟಿಯೊಳಗೆ ಇಷ್ಟೇ ಇದೆ ರೀ. ಇದಕ್ಕೆ ಸಂಬಂಧಿಸಿದ ಹಾಗೆ ಮೊದಲಂತೂ ಹೇಳಿದರು. ಏನು ಹೇಳಿದರು? ಮಿಥ್ಯಾತ್ವದ ಒಂದು ಅಂಗವನ್ನು ತೋರಿಸಿಕೊಡ್ತಾರೆ. ಒಂದು ಅಂಗರೆ
ಏನ ಸಾಯಿಸೋದ, ಬದುಕಿಸೋದ, ಸುಖಿ ಮಾಡೋದ, ದುಃಖಿ. ಬಂಧದ ನಿರೋಧ ಆಗಬೇಕಾದ ಯಾವ ಪ್ರಕಾರ ಕ್ರಿಯಾಕಾಂಡದಿಂದ ನಿವೃತ್ತ ಆಗೋದ ಅವಶ್ಯಕ ಇದೆ, ಅದೇ ಪ್ರಕಾರ ಶಾಸ್ತ್ರಜ್ಞಾನದ ಆಗ್ರಹವನ್ನು ಕೂಡ ಬಿಟ್ಟುಕೊಡೋದು ಅವಶ್ಯಕ ಇದೆ. ಅದು ಜ್ಞಾನನ ಅಲ್ರಿ. ಹಾಂ ನೋಡ್ರಿ, ಇದನ್ನು ನಿಮಿತ್ತ ಯಾವಾಗ ಅಂತಾರೋ, ಯಾವಾಗ ಕಾರ್ಯ ಆಗ್ತಿದೆ ಆವಾಗ. ಉಪಾದಾನದೊಳಗೆ ಕಾರ್ಯ ಯಾವಾಗ ಆಗ್ತಿದೆ ಆವಾಗ. ಹಾಗಾದ್ರೆ ಇದರಿಂದ ಆಗೋದಿಲ್ಲೇನ? ಇಲ್ಲ, ಇದರಿಂದ ಆಗೋದಿಲ್ಲ. ಭೌತಿಕ ವಿಜ್ಞಾನದಾಗ ಸುಧಾರಿ, ಭೌತಿಕ ವಿಜ್ಞಾನದಾಗ ಸೈನ್ಸ್ ಮಾಡುವಾಗ ಪ್ರಾಕ್ಟಿಕಲ್ ಅಂತ ಹೇಳಿ ಒಂದು ವಿಷಯ ಇದ್ದಾವೆ. ಪ್ರತ್ಯಕ್ಷ ಮಾಡಿ ಇದ್ರೊಳಗೆ ಅದೇ ಇದ್ರೊಳಗೆಲ್ಲ ಇದನ್ನ ಇದನ್ನ ಅರಿವೆ ನೋಡ್ರಿ. ವಿಶ್ವಕ್ಕ ಆದಿ ಜಿನೇಶ್ವರ, ಅರಹಂತ ಪ್ರಭು, ಜಿನೇಂದ್ರ ಪ್ರಭು ಇಡೀ ವಿಶ್ವವನ್ನ ತಿಳ್ಕೊಂಡವರ, ತಿಳಿಸಿಕೊಟ್ಟವರ, ನೋಡಿದವರ, ತೋರಿಸಿಕೊಟ್ಟವರ ಜಿನೇಂದ್ರ. ಆ ಜಿನೇಂದ್ರ ಪ್ರಭು ಹೇಳಿರುವುದನ್ನ ಅವರು ಏನು ಹೇಳಿದರು? ನೀನು ಪ್ರತ್ಯಕ್ಷ ಅನುಭವ ಮಾಡ, ನಿನ್ನ ಅನುಭವ ನೀನು ಮಾಡೋದಿದೆ. ಕಠಿಣ ಏನಿದೆ ನೋಡ್ರಿ, ನಿನ್ನ ಅನುಭವ ನೀನು ಮಾಡೋದಿದೆ, ನಿನ್ನಲ್ಲೇ ಅನುಭವ ಶಕ್ತಿ ಇದೆ, ನಿನ್ನ ಅನುಭವ ನೀನು ಮಾಡುವುದೇ ನಿನ್ನ ಸ್ವಭಾವ ಇದೆ. ಈ ಮೂರು ಮಾತು. ನಿನ್ನ ಅನುಭವ ಮಾಡ, ಆ ಅನುಭವ ಮಾಡುವಂಥ ಶಕ್ತಿ ನಿಂದ ಸ್ವಯಂ ಇದೆ. ಮತ್ತು ನಿನ್ನ ಅನುಭವವನ್ನು ಹೊರತುಪಡಿಸಿ ಇನ್ನು ಯಾವುದರದ್ದು ಅನುಭವ ಮಾಡುವಂಥದ್ದು ಸ್ವಭಾವ ನಿಂದಿಲ್ಲ. ಇದು ಜಿನೇಂದ್ರ ಪ್ರಭು ಹೇಳಿದ್ದಾರೆ. ಹಾಗಾದ್ರೆ ಮುಂದೆ ವಿಸ್ತಾರ. ಪ್ರಭು ಹಾಗಾದ್ರೆ ನಾ ಅಂದ್ರೆ ಯಾರ? ಜ್ಞಾನ ದರ್ಶನ ಸ್ವಭಾವಿ ಜೀವ ಇದ್ದಿ. ಜ್ಞಾನ ದರ್ಶನ ಅಂದ್ರೆ ಏನು? ವಿಸ್ತಾರ ಬೆಳೀತಾ ಹೋಗ್ತಾರೆ. ಆ ವಿಸ್ತಾರದೊಳಗ ನಾವು ರಮಿಸ್ತಾ ಹೋದೆವು. ಮೂಲೇನು ಉಳಿತು? ನಿನ್ನ ಅನುಭವ ನೀನು ಮಾಡು, ನಿನ್ನಲ್ಲೇ ಅನುಭವ ಶಕ್ತಿ ಇದೆ, ನಿನ್ನ ಅನುಭವ ನೀನು ಮಾಡುವಂಥದ್ದೇ ನಿನ್ನ ಸ್ವಭಾವ ಇದೆ, ಅನ್ಯದ ಅನುಭವ ಮಾಡೋದು ನಿನ್ನ ಸ್ವಭಾವ ಇಲ್ಲ. ಈ ಮೂಲ ಮಾತು ಹೋದವ್ರಲ್ಲ. ದ್ರವ್ಯ ಆರದವು, 6 ದ್ರವ್ಯಗಳ ಸಮೂಹವನ್ನು ವಿಶ್ವ ಅಂತಾರೋ, ಗುಣಗಳ ಸಮೂಹವನ್ನು ದ್ರವ್ಯ ಅಂತಾರೋ, ಗುಣಗಳ ಕಾರ್ಯವನ್ನು ಪರ್ಯಾಯ ಅಂತಾರೋ, ಅರ್ಥ ಪರ್ಯಾಯ, ವ್ಯಂಜನ ಪರ್ಯಾಯ, ಸ್ವಭಾವ, ಅರ್ಥ, ವಿಭಾವ ಎಲ್ಲ ಬೆಳೀತಾರೆ. ಅದರೊಳಗೆ ಈ ಜೀವದ ಬುದ್ಧಿಯನ್ನು ತೊಡಗಿಸಿ ಇಡುವ ಸಲುವಾಗಿ ಬೇಕಾದಷ್ಟು ಶಾಖೆ ಉಪಶಾಖೆಗಳ ಆದರೆ ಅದರಿಂದ ಕಾರ್ಯ ಅಂಶ ಮಾತ್ರ ಕೂಡ ಆಗುವುದಿಲ್ಲರಿ. ಅವರನ್ನ ದೂರನೇ. ಹೇಗೆ ದೂರ ಅಂತಂದ್ರೆ, ಶರೀರದ ಹೆಸರ ಮೇಲೆ, ಸಂಸಾರದ ಹೆಸರ ಮೇಲೆ, ಭೋಗದ ಹೆಸರ ಮೇಲೆ ಏನು ಪಾಪ ಆಗುತ್ತಿರ್ತಲ್ಲ, ಅದು ಒಂದು ಸ್ವಲ್ಪ ಕಮ್ಮಿ ಆದ್ರೆ ಆಗಿದ್ದಿರ್ಬೋದು. ಆಗೋದಂತೂ ಸಾಧ್ಯನೇ ಇಲ್ಲ. ಆಗಿದ್ರೆ ಆಗಿದ್ದಿರ್ಬಹುದು ಅನ್ನೋನು. ಆದರೆ ಇಲ್ಲಿ ಅದೇ ಜಾತಿಯದ ಮತ್ತು ಪಾಪ ಆಗ್ತಾ ಇದೆಯಲ್ಲ, ಆಗ್ತಾ ಇದೆ. ಇದೆಲ್ಲ ಕಾಂಪಿಟೇಷನ್. ಅವರು ಹಾಗೆ ಮಾಡಿದರೆ, ಇವರು ಹೀಗೆ ಮಾಡಿದರೆ, ಇಂಥ ಪ್ರಶ್ನೆ ತೆಗಿಬೇಕು, ಇಂಥ ಉತ್ತರ ಕೊಡಬೇಕಾದ್ರೆ ಆಗಮದ ಅಭ್ಯಾಸ ಆಗ್ತಿದೆ. ನೋಡ್ರಿ, ಮಾತು ಇಷ್ಟ ಇದೆ, ಜ್ಞಾನದ ಭ್ರಮಣ ಆಗ್ತಿದೆ. ಜ್ಞಾನವನ್ನು ಹಿಡಿತದೊಳಗೆ ಎಲ್ಲಿಯವರೆಗೆ ತರುವ ಕಲೆ ಬರುವುದಿಲ್ಲ, ಅಲ್ಲಿಯವರೆಗೆ ಕಾರ್ಯ ಆರಂಭ ಆಗಲಿಕ್ಕೆ ಅವಕಾಶ ಇದೆ. ಜ್ಞಾನದ ಭ್ರಮಣ ಇದೆ ರೀ. ಅಲ್ಲಿ
ಅದರ ಮಲ್ಲರ ಏನು ಹೇಳ್ರು ಸುಧಾತಾಯಿ ಆಚಾರ್ಯ ಉಪಾಧ್ಯಾಯ ಸಾಧುವಿನ ಸ್ವರೂಪ ಹೇಳುವರೆಗಳು ಉಪಯೋಗ ಅಧಿಕ ನಹಿ ಭ್ರಮಾತೆ. ಏನು ಮಾಡ್ತಾರೆ ಅವರ ಗ್ರಂಥ ರಚನೆ ಮಾಡಿ 40,000 70,000 ಶ್ಲೋಕ ಪ್ರಮಾಣ ವೀರಸೇನಾಚಾರ್ಯರಾದ ಧವಲಾಟೀಕಾ ಬರೆದರಲ್ಲ, ಇವರು 84 ಪಾವುಡು ಗ್ರಂಥ ಬರೆದರ್ರಿ ಕುಂದಾಚಾರ್ಯರಿಗೆ. ಆ ಉಪಯೋಗಕ್ಕೂ ನಹಿ ಭ್ರಮಾತೆ ಅಂತೇಳಿ ಇವು ಹೇಳ್ತಾನ್ರಿ. ಗೃಹಸ್ಥ 4ನೇ ಗುಣಸ್ಥಾನವರ್ತಿ ಯಾರ ಸಲುವಾಗಿ ಅವ್ರ ಸಲುವಾಗಿರಿ. ಯಾರು 70 ಶ್ಲೋಕ ಪ್ರಮಾಣ ಬರೆದ್ರೆ 84 ಪಾವುಡು ಬರೆದ್ರೆ ಅವ್ರ ಸಲುವಾಗಿ. ಆದರೂ ಅದು ಆದದ್ದಿದೆ ರೀ ಕಾರ್ಯ. ಇಲ್ಲಿ ದೃಷ್ಟಿಯ ಯಥಾರ್ಥತೆ ಇದೆ. ಅಲ್ಲಿ ನಾನು ಮಾಡ್ತೇನೋ ಅನ್ನೋದಿಲ್ವೇ ಇಲ್ಲರಲ್ಲ. ಹಾಗಾದ್ರೆ ಅದಷ್ಟು ಬಿಟ್ಟರೆ ಸಾಕಲ್ಲ, ನಾವು ಏನು ಮಾಡಿದ್ರೂ ನಡೀತಿದೆ ಅಲ್ಲ. ನಾನು ಮಾಡ್ತೇನೆ ಅನ್ನೋ ಅಭಿಪ್ರಾಯ ಬಿಟ್ಟುಬಿಡೋದು. ಏನು ಮಾಡಿದ್ರೂ ನಡೀತಿದೆ, ಅರೇ ಮಾಡ್ರೂ ನಡೀತಿದೆ ಅನ್ನೋದ್ರೊಳಗನ ನೀನು ಮಾಡ್ತೇನೆ ಅನ್ನೋ ಅಭಿಪ್ರಾಯ ತುಂಬಿದ್ದಿದೆ ಅಲ್ಲಪ್ಪ. ಅದಕ್ಕೆ ಇದು ಶಬ್ದದಿಂದ ಎಂಥದೇ ಕ್ಷಯೋಕ್ಷಮ ಜ್ಞಾನದಿಂದ ತಿಳಿಸಿಕೊಡುವುದು ಸಾಧ್ಯ. ಇಲ್ಲಿ ಬಂಧದ ಕಾರಣ ಏನು ಹೇಳ್ತಾ ಇದ್ದಾರೆ, ದೃಷ್ಟಿ ನೋಡ್ರಲ್ಲ. ಸ ಅಶ್ಯ ಅರೆ ಅಶ್ಯ ಮಿಥ್ಯಾದೃಷ್ಟೇ ಸ ಏವ ಬಂಧ ಹೇತು ಭವತಿ. ಅದು ಒಂದೇ ನಿಶ್ಚಯದಿಂದ ಬಂಧದ ಹೇತು ಇದೆ. ಯಾವುದ? ಮಿಥ್ಯಾದೃಷ್ಟಿ. ದೃಷ್ಟಿಯೊಳಗಿನ ವಿಪರೀತತೆ ಏನಿದೆ ಅಲ್ಲ, ಸ ಅದುವೇ ಏವ ನಿಶ್ಚಯದಿಂದ ಬಂಧದ ಕಾರಣ ಇದೆ. ಬಂಧದ ಕಾರಣ ಬೇರೆ ಯಾವುದೂ ಇಲ್ಲ. ಜ್ಞಾನದೊಳಗ ಜೀವದ ಸ್ವರೂಪವನ್ನು ತಿಳಿದೇ ಇರೋದು ಬಂಧದ ಕಾರಣ ಇಲ್ಲ. ಹಾಗಾದರೆ ತಿಳಿದಿದ್ರೆ ನಡೀತಿದೆ ಏನ? ಅರೆ ಶಬ್ದದ ಜ್ಞಾನಕ್ಕ, ಶಬ್ದದ ಸಂಗ್ರಹಕ್ಕ ತಿಳಿಯುವಿಕೆ ಅನ್ನೋದು सामायिक विषय आला 3 वेळा सामायिकला बसायचं श्रावकाने, म्हणजे काय चिंतनात बसायचं. ಎಲ್ಲ ವ್ಯವಹಾರನೇ ರೀ. ಏನು ಚಿಂತನ, ಏನು ಚಿಂತನೆ ಹೇಳೋದಂತೂ ಹೀಗೆ ಹೇಳಲಿಕ್ಕೆ ಬೇಕಲ್ಲ ಸುಧಾತ. ಗಪ್ಪ ಕಸ ಬಸಾಯ್ತ ಪಂಚಪ್ರಭುವಿನ ಚಿಂತನ ಮಾಡು. ಆ ಚಿಂತನದೊಳಗೆ ಬಂಧ ಇದೆ ಅನ್ನೋ ಸಾಮಾಯಿಕ ಇದೆ. ಅದಕ್ಕೆ ಯಾವ ಶಬ್ದದಿಂದ ಹೇಳಲಿಕ್ಕೆ ಬರೋದಿಲ್ಲ ಧರ್ಮದ ಸ್ವರೂಪವನ್ನು. ಹಾಗಾದರೆ ಏನು ಮಾಡೋದು? ಪ್ರಯತ್ನ ಮಾಡೋದು. ಏನು ಪ್ರಯತ್ನ ಮಾಡೋದು? ಜ್ಞಾನಕ್ಕ ಪರದ ಅವಲಂಬನೆಯಿಂದ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡೋದು. ಪರದ ಅವಲಂಬನೆಯೊಳಗೆ ತೊಡಗಿಸೋದಿಲ್ಲ ಜ್ಞಾನ. ಬಂದು ಹೋಗ್ತಲ್ಲ, ಈ ಎತ್ತರ ಒಳಗೆ ಈಗ ಶಬ್ದ ಒಳಗೆ ಅಗೋಚರ ಇದೆ, ಅಗೋಚರ ಇದೆ ಅಂತ ಹೇಳಿದರು. ಅವರು ಹೇಳಿದವರನ್ನೇ ಏನು ಹೇಳಿದ್ರಿ? ಅದೇ ಶ್ಲೋಕದೊಳಗೆ ಏನು ಹೇಳಿದರು? ವಸ್ತುವಿನ ಯಥಾರ್ಥ ಸ್ವರೂಪ ವಚನಕ್ಕೆ ಅಗೋಚರಿದೆ, ಮೊದಲನೇ ವಾಕ್ಯ. ಕೊನೆಯ ವಾಕ್ಯ ಏನು ಹೇಳಿದರು? ಈ ಯಾವ ವ್ಯವಹಾರ ಧರ್ಮ ಇದೆ ಅದು ಪೂಜ್ಯ ಇದೆ, ಆ ವಚನ ಏನಿದೆ ಅದು ಪೂಜ್ಯ ಇದೆ ಅಂದ್ರೆ ನೋಡ್ರಿ ಭಾಳ್ರಿ. ಅದಕ್ಕೆ ನಮಗನ್ನಿಸ್ತಿದೆ ವಿರೋಧ ವಿರೋಧ. ನಿಜವಾಗಿ ವಿರೋಧ ನಮ್ಮ ದೃಷ್ಟಿಯೊಳಗಿದೆ, ದೃಷ್ಟಿಯೊಳಗಿದೆ ನೋಡ್ರಿ. ಯಾವುದರ ಆಶ್ರಯ ಮಾಡಬೇಕೋ ಅದರ ಸ್ವರೂಪವನ್ನು ತಿಳಿಸಿಕೊಡುತ್ತಿದೆ ಆಗಮ. ಯಾವುದರ ಆಶ್ರಯ ಮಾಡಬೇಕು, ಯಾವುದರ ಶ್ರದ್ಧೆ ಮಾಡಬೇಕು, ಯಾವುದನ್ನು ನಂಬಬೇಕು ಅನ್ನೋದನ್ನು ತಿಳಿಸಿಕೊಡ್ತಿದೆ. ತಿಳಿಸಿಕೊಟ್ಟ ನಂತರ, ತಿಳ್ಕೊಂಡ ನಂತರ ಅದನ್ನು ನಂಬೋದೇನ? ಆ ತಿಳಿಯೋದರೊಳಗೆ ದೊಡ್ಡವರಾಗೋದ್ರಿ. ಹೀಗೆ ಹೋಗ್ತಾ ಇದೆವು. ವಿಸ್ತಾರ ಬೇಡ ಅಂತಲ್ಲ ನೋಡ್ರಿ. ಸಂಕ್ಷಿಪ್ತ ರುಚಿ, ಮಧ್ಯಮ ರುಚಿ, ವಿಸ್ತೃತ ರುಚಿ, ವಿಸ್ತಾರ ರುಚಿ ಅಂಥೇಳಿ ಆಗಮದೊಳಗೂ ಹೇಳಿದ್ದಾರೆ. ಆದರೆ ರುಚಿನೇ ಇಲ್ಲದವರಿಗೆ ವಿಸ್ತಾರನೂ ಏನು ಮಾಡೋದಿಲ್ಲ, ಸಂಕ್ಷಿಪ್ತನೂ ಏನು ಮಾಡೋದಿಲ್ಲ. ರುಚಿ ಯಾವುದರದ? ಶಾಸ್ತ್ರದ ರುಚಿ ಇದ್ದಾರೆ, ಸ್ವಭಾವದ ರುಚಿ ಇಲ್ಲ. ಅರೆ ಎಂಥ ವಸ್ತು ನಾನಿದ್ದೇನೆ
ಆ 11 ವರ್ಷದ ಹುಡುಗ ಶಬ್ದ ಹೇಳಿದರ್ರಿ. ಏನು ಹೇಳಿದ್ರು? ವಿರಕ್ತಿಯ ಬಯಲಲ್ಲಿ ನಿಂತ ಭಗವಂತನು ನನ್ನನ್ನು ಕೂಗುತ್ತಿದ್ದಾನೆ, ನಾನು ಅವನನ್ನು ವಂಚಿಸುತ್ತೇನೆ. ಶಬ್ದ ಹೇಳಿದರೆ ನಮಗೆ ತಿಳಿಯುವ ಸಲುವಾಗಿ ಕುಮಾರನ ಧ್ವನಿಯಲ್ಲಿ ದೃಢತೆ ಇತ್ತು ಅಂತ ಹೇಳಿದರು. ಆ ದೃಢತೆ ಎಲ್ಲಿತ್ತು? ಶಬ್ದದೊಳಗಿತ್ತನ, ಆ ರುಚಿಯೊಳಗಿತ್ತು. ಜಗತ್ತಿಂದ ಯಾವುದೂ ರುಚಿಸೋದಿಲ್ರಿ. ನಮಗೆ ಅದು ಬೇಕಂತೀವಿ, ಇದು ಬೇಕಂತೀವಿ, ಅಲ್ಲಿಯೂ ದೊಡ್ಡವರಾಗ್ತೇವೆ ಅಂತೀವಿ, ಇಲ್ಲಿಯೂ ದೊಡ್ಡವರು. ಪೂಜೆನೂ ಮಾಡ್ತೇನೆ, ಭಜನೆನೂ ಮಾಡ್ತೇನೆ, ಶಾಸ್ತ್ರನೂ ಓದ್ತೇನೆ, ವ್ರತವನ್ನೂ ಮಾಡ್ತೇನೆ, ಮಡಿನೂ ಮಾಡ್ತೇನೆ, ದಾನನೂ ಕೊಡ್ತೇನೆ, ಬೆಟ್ಟನೂ ಹತ್ತತೇನೆ. ಇದೇನು ಹಾಗೆ? ಹಾಗಾದ್ರೆ ಧರ್ಮಾತ್ಮ ಪುರುಷರಾಗೆಲ್ಲ ಮಾಡ್ತಾರೇನಿಲ್ಲ? ಮಾಡ್ತಾರ. ಆದ್ರೆ ದಾರ ಕೈಯೊಳಗಿದೆ ರೀ. ಪತಂಗಿ ಎಲ್ಲೆಲ್ಲೋ ಹಾರಾಡ್ತಿದೆ ಆಕಾಶದೊಳಗೆ, ದಾರ ಕೈಯೊಳಗಿದೆ. ಹಾಗೆ ದೃಷ್ಟಿ ಸ್ವಭಾವದ ಮೇಲೆ ಇದೆ, ರುಚಿ ಸ್ವಭಾವದ ಅನುಭವದ ಇದೆ, ಸ್ಥಿರತೆಯ ಉದ್ಯಮ ಇದೆ. ಹೊರಗಡೆ ಇದೆಲ್ಲ ಭಿನ್ನ ದ್ರವ್ಯದ ಕಾರ್ಯ ಆಗ್ತಾ ಇದೆ ರೀ. ಗ್ರಂಥ ರಚನೆ ಆಗ್ತಾ ಇದೆ, ವ್ರತದ ಅಂಗೀಕಾರ ಆಗ್ತಾ ಇದೆ, ತಪಸ್ಸಾಗ್ತಾ ಇದೆ, ಪರೀಕ್ಷಃ ಜಯ ಆಗ್ತಾ ಇದೆ. ಅರೆ, ಧರ್ಮ ಬೇರೆ ಇದೆ, ಧರ್ಮದ ಪ್ರಗಟ ರೂಪಗಳ ಬೇರೆ ಅಥವಾ ರೂಪ. ತಿಳಿಯೋದು ಕಠಿಣ ಇದ್ರೂ ಕೂಡ ತಿಳಿಯೋದು ಸಾಧ್ಯನೇ ಇಲ್ಲ ಅನ್ನೋ ಅಷ್ಟೇನು ಕಠಿಣ ಇಲ್ಲ. ಇಷ್ಟು ನಿವೃತ್ತಿ ತೆಗೆದಿದ್ದೆವು, ಇಷ್ಟು ಆಗಮದ ಮೇಲೆ ಶ್ರದ್ಧೆ ಇಟ್ಟಿದ್ದೆವು, ಇನ್ನೊಂದಷ್ಟು ಮುಂದೆ ಹೋಗೋದಿದೆ ರೀ, ಇನ್ನೊಂದಷ್ಟು ಪ್ರಯತ್ನ ಮಾಡೋದಿದೆ. ಏನು ಮಾಡೋದಿದೆ ಅಂತಂದ್ರೆ, ಇದರೊಳಗೆ ಇಡೀ ಆಗಮದ ತುಂಬೆಲ್ಲ ಯಾವ ಸಾರ ಇದೆ ಅಲ್ಲ. ಅರೆ, ಸರ್ವಜ್ಞ ಪ್ರಭುವಿನ ಉಪದೇಶ ಇಷ್ಟೇ ಇದೆ ಅಂಥೇಳಿ ಹೇಳ್ತಲ್ಲ. ನೀನು ಅರೂಪಿ ತತ್ವ ಇದ್ಯಪ್ಪ, ನಿನ್ನಲ್ಲಿ ಅನುಭವನ ಶಕ್ತಿ ಇದೆ, ನೀನು ನಿನ್ನ ಅನುಭವ ಮಾಡು. ಇಡೀ ಚಿನಾಗಮದ ಸಾರ. ಪೂಜ್ಯಪಾದ ದೇವೇಂದ್ರ ಹೇಳಿದರು, ಜೀವ ಬೇರೆ, ಉದ್ಗಲ ಬೇರೆ. ಇದು ತತ್ವದ ಸಾರ ಇದೆ, ಉಳಿದದ್ದೇನಿದೆ ಅದೆಲ್ಲ ಇದರದೇ ವಿಸ್ತಾರ ಇದೆ. ಹಾಗಾದರೆ ನಾವು ಅದನ್ನು ಬಿಟ್ಟ ವಿಸ್ತಾರದೊಳಗೆ ರಮಿಸ್ತಾ ಇದ್ದೇವೆ. ಮಿಥ್ಯಾ ದೃಷ್ಟಿ ಸ ಏವ ಬಂಧ ಹೇತು. ಇಲ್ಲಿ ಹೇಳಿದೆ, ಇಡೀ ದಿವಸ ಇದರದ ಬುದ್ಧಿಯೊಳಗೆ ಧಾರಣ ಬೇಕು. ಬಂಧದ ಕಾರಣ ಅದು ಒಂದೇ ಇದೆ, ಅದುವೇ ಇದೆ, ನಿಶ್ಚಯದಿಂದ ಅದುವೇ ಇದೆ. ಏನ? ದೃಷ್ಟಿಯೊಳಗಿನ ವಿಪರೀತತೆ. ಹಾಗಾದ್ರೆ ಅದನ್ನು ಜ್ಞಾನದಿಂದ ಬಿಡಲಿಕ್ಕೆ ಸಾಧ್ಯ ಇದೆ ಅಂದರೆ, ಜ್ಞಾನದಿಂದ ಹೋಗಲಿಕ್ಕೆ ಸಾಧ್ಯ ಇದೆಯಲ್ಲ? ಹೋಗ್ಬೋದೇನು ಶಶಿಕಾಂತ್? ನಿಮಿತ್ತದ ಕಥನೆ ಇದೆ. ನೀವು ವಸ್ತು ಹೇಗಿದೆ ಹಾಗೆ ತಿಳಿ, ವಸ್ತು ಹೇಗಿದೆ ಹಾಗೆ ತಿಳಿ. ಅರೆ, ಶಾದ್ವಾದ ರೂಪದ ಕಥನ ಇದೆ. ತಿಳಿಯುವುದು ನಿನ್ನ ಸ್ವಭಾವ ಇದೆ, ತಿಳಿಯುವುದು ನಿನ್ನ ಸ್ವಭಾವ ಇದೆ. ಈ ಕಲಶ ಆರಂಭದಿಂದ ಅದೇ ಭೂಮಿಕಾ ಕಟ್ಟಿದ್ದ ಇದೆ ರೀ. ಯಾವ ನೋಡುವ ಕಾರ್ಯ ಇದೆ, ಆ ನೋಡುವ ಕಾರ್ಯ ತಿಳಿಯುವ ಸ್ವಭಾವಕ್ಕೆ ಆಧಾರ ಇದೆ ರೀ. ಆದರೆ ತಿಳಿಯುವ ಯಾವ ಸ್ವಭಾವ ಇದೆ, ಅದನ್ನು ನೋಡುವ ಕಾರ್ಯವನ್ನು ಬದಲಿ ಮಾಡೋ ಸಾಧ್ಯ ಇಲ್ಲ. ಮಿಥ್ಯಾದರ್ಶನ ಏನಿದೆ ಅದು ಬಂಧರೂಪ ಜ್ಞಾನಕ್ಕೆ ಕಾರಣ ಇದೆ ರೀ. ಬಂಧಕ್ಕೆ ಕೂಡ ನಿಮಿತ್ತ ಆಗುವಂಥದ್ದು. ನಿಜವಾಗಿ ಬಂಧಂತೂ ಪರಿಣಾಮದಿಂದ ಆಗ್ತಿದೆ, ಜ್ಞಾನದಿಂದ ಬಂಧನೂ ಆಗುವುದಿಲ್ಲ, ಜ್ಞಾನದಿಂದ ಮೋಕ್ಷನೂ ಆಗುವುದಿಲ್ಲ. ಇದು ಮಾತು ಹೇಳಿದ್ದೈತ್ರಿ, ಪರಿಣಾಮದಿಂದ ಬಂಧ ಆಗ್ತಿದೆ, ಪರಿಣಾಮದಿಂದ ಮೋಕ್ಷ ಆಗ್ತಿದೆ. ಆದರೆ ಪರಿಣಾಮದಿಂದ ಆಗುವಂಥ ಬಂಧಕ ವಿಪರೀತ ದೃಷ್ಟಿ ಬಿಟ್ಟು ಹೋಗಿತ್ತು ಅಂತಂದ್ರೆ ಅದನ್ನು ಬಂಧ ಅನ್ನೋದಿಲ್ಲ, ಅದು ಅಲ್ಪ ಇದೆ ಅಂಥೇಳಿ ಅದಕ್ಕೆ ಬಂಧ ಅನ್ನೋದಿಲ್ಲ. ಪರಿಣಾಮ ದೃಷ್ಟಿಯೊಳಗಿನ ವಿಪರೀತತೆ ಬಿಟ್ಟು ಹೋಗಿ ಯಾವ ಬಂಧ ಯೋಗ್ಯ ಪರಿಣಾಮ ಇದೆಯೋ ಆ ಪರಿಣಾಮದಿಂದ ಬಂಧ ನಿಜವಾಗಿ ಯಾವುದೋ ಒಂದು ದೃಷ್ಟಿಕೋನದಿಂದ ಆಗೋದನ್ನೇ ಇಲ್ಲ. ಹೀಗೆ ಈಗ ನಮ್ಮದೇನು ವಿಷಯ ಎತ್ಕೊಂಡಿತ್ತು ಅದನ್ನು ಅಲ್ಲೇ ತಂದ ಜೋಡಿಸೋನ್ರಿ. ಏನ? ಸಮ್ಯಕ್ ದರ್ಶನ ಕಾರಣ ಇದೆ, ಸಮ್ಯಕ್ ಜ್ಞಾನ ಕಾರ್ಯ ಇದೆ.
ಇದು ಆರು ಗುರಾಣಿಯ ಮಾತು. ಆಗಮ ಜ್ಞಾನ ಸಮ್ಯಕ್ ದರ್ಶನಕ್ಕೆ ಕಾರಣ ಇಲ್ಲ, ನಿಮಿತ್ತ ಆಗಬಹುದು. ಸಮ್ಯಕ್ ದರ್ಶನ ಆಯಿತು ಅಂತಂದ್ರೆ ಆಗಮ ಜ್ಞಾನವನ್ನು ನಿಮಿತ್ತ ಅನ್ಬೋದು. ಆಗಮ ಜ್ಞಾನ ಕಾರಣ ಮತ್ತು ಸಮ್ಯಕ್ ದರ್ಶನ ಕಾರ್ಯ. ಹೀಗೆ ಒಂದು ವೇಳೆ ನಮ್ಮಲ್ಲಿ ಭ್ರಮೆ ಬೆಳೀತಿತ್ತು ಅಂತಂದ್ರೆ ಅದನ್ನು ಬಿಟ್ಟುಬಿಡೋದು, ಆದಷ್ಟು ಬೇಗ ಪೂರ್ಣ ರೂಪದಿಂದ ಬಿಟ್ಟುಕೊಡೋದು ಅವಶ್ಯಕ ಇದೆ. ಹಾ, ಸಮ್ಯಕ್ ದರ್ಶನಕ್ಕೆ ಕಾರಣ ಒಂದು ಆಗಮದ ಅಭ್ಯಾಸ ಅಲ್ಲ, ಅರೆ ನಿಮಿತ್ತದ ಅಪೇಕ್ಷಾದಿಂದ. ಆಗಮದ ಅಭ್ಯಾಸ ಅಂದ್ರೆ ಅಥವಾ ವಸ್ತುವಿನ ಸ್ವರೂಪವನ್ನು ಹೇಗಿದೆಯೋ ಹಾಗೆ ತಿಳ್ಕೊಳ್ಳೋದಂದ್ರೆ, ವಸ್ತುವಿನ ಸ್ವರೂಪವನ್ನು ಬಹಿತ ನೀನು ಅಸಂಖ್ಯ ಕಾಲದವರೆಗೆ ಹೇಗಿದೆಯೋ ಹಾಗೆ ತಿಳಿ, ಅದರಿಂದ ದೃಷ್ಟಿಯೊಳಗೆ ನಿರ್ಮಲತೆ ಬರೋದು ನಿಯಮ ಇಲ್ಲ. ಅದು ತನ್ನ ಸ್ವಕಾಲದೊಳಗೆ ತನ್ನಷ್ಟಕ್ಕೆ ತಾನೇ ಬಂದ ನಂತರ ಇದನ್ನು ನಿಮಿತ್ತ ಅಂಥೇಳಿ ಹೇಳೋದಿದೆ. ಅಲ್ಲಿ ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನ ಅಂತೂ ಕಾರಣ ಕಾರ್ಯದ ಸಂಬಂಧ ಇದೆ. ಆಗಮ ಜ್ಞಾನ ಮತ್ತು ಸಮ್ಯಕ್ ದರ್ಶನದೊಳಗೆ ಕಾರಣ ಕಾರ್ಯ ಸಂಬಂಧ ಇಲ್ಲ, ನಿಮಿತ್ತ ನೈಮಿತ್ತಕ್ಕೆ ಸಂಬಂಧ ಇದೆ. ಅದು ಪರನ ಇದರಲ್ಲ ಅನ್ನ ಸಂಯೋಗ ಅಂದ್ರೆ ಪರ ಅಂದ್ರೆ ನಿಮಿತ್ತ ಅಂದ್ರೆ ಅವೆಲ್ಲ ಒಂದೇ ಅರ್ಥವನ್ನು ಕೊಡುವಂಥವು. ಸಂಯೋಗ ಪರ ನಿಮಿತ್ತ ಒಂದೇ ಅರ್ಥ. ಯಾವುದು ಸ್ವಯಂ ಕಾರ್ಯ ರೂಪದಿಂದ ಪರಿಣಮಿಸ್ತಿದೆಯೋ ಅದಕ್ಕೆ ಇನ್ನೊಂದು ಯಾವುದರದ್ದು ಆಧಾರ ಆಶ್ರಯ ಬೇಕಿಲ್ಲ, ಆಗೋದನ್ನ ಸಾಧ್ಯ ಇಲ್ಲ. ಆಧಾರ ಆಧೇಯ ಸಂಬಂಧ ಎಲ್ಲಿದೆ? ಒಂದು ದ್ರವ್ಯದ ಒಂದು ಗುಣದ, ಒಂದು ಗುಣದ ಇನ್ನೊಂದು ಗುಣದ ಜೊತೆಗೆ ಆಧಾರ ಆಧೇಯ ಸಂಬಂಧ ಇಲ್ಲ. ಈ ಒಂದು ಮೂಲ ಮಾತನ್ನ ಇವತ್ತು ಸಮಗ್ರ ರೂಪದಿಂದ ತಿಳ್ಕೊಳ್ಳುವ ಪ್ರಯತ್ನ ಮಾಡಿದೆ. ಮುಂದೆ ತಾವು ಚಿಂತನ ಮಂಥನದಿಂದ ವಿಚಾರದಿಂದ ಈ ವಿಷಯದ ಸ್ಪಷ್ಟೀಕರಣ ಮಾಡಿಕೊಳ್ಳುವುದ. ಮಿಥ್ಯಾ ದೃಷ್ಟಿ ಸ ಏವ ಬಂಧ ಹೇತು. ಬಂಧದ ಹೇತು ನಿಜವಾಗಿ ಯಾವುದು ಅನಂತ ಸಂಸಾರಕ್ಕೆ ಕಾರಣ ಇದೆಯೋ ಅದನ್ನು ಬಂಧ ಅಂತಾರೋ. ಆ ಮಿಥ್ಯಾ ವಿಪರೀತ ಮನ್ನನೆ ಹೊರಟು ಹೋದ ನಂತರ ಪರಿಣಾಮದಿಂದ ಯಾವುದು ಬಂಧ ಆಗ್ತಿದೆಯೋ ಅದು ಅಲ್ಪ ಇದ್ದ ಕಾರಣ ಅದನ್ನು ನಿಜವಾಗಿ ಬಂಧ ಅಂಥೇಳಿ ಜಿನಾಗಮದಲ್ಲಿ ಹೇಳೇ ಇಲ್ಲ. ಮಿಥ್ಯಾತ್ವ ಮತ್ತು ಸಮ್ಯಕ್